ಎಚ್ಡಿಕೆ ಡಬಲ್ ರೋಲ್ ಬಿಚ್ಚಿಟ್ಟ ಕಾಂಗ್ರೆಸ್. ಕೈ ಆ 3 ಟ್ವೀಟ್ ದಳಕ್ಕೆ ತಳಮಳ ಶುರು. ಕುಮಾರಸ್ವಾಮಿಗೆ 20 ನಾಲಿಗೆ ಇವೆಯಾ? ಎಚ್ಡಿಕೆ ಡಬಲ್ ರೋಲ್ ಬಿಚ್ಚಿಟ್ಟ ಕಾಂಗ್ರೆಸ್ನ ಆ 3 ಟ್ವೀಟ್ ದಳಕ್ಕೆ ತಳಮಳ ಶುರು ಮಾಡಿದ್ದಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ 2 ಅಲ್ಲ 20 ನಾಲಿಗೆ ಇವೆಯಾ? ಏನಿದು ರಾಜ್ಯ ಕಾಂಗ್ರೆಸ್ನ ಟ್ವೀಟ್ ದಾಳಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾಂಗ್ರೆಸ್ ಟ್ವೀಟ್ ನಂಬರ್ 1. ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನ ಹೊಂದಿರುವ ಕರ್ನಾಟಕವು ಹಲವು ಮುತ್ಸದ್ದಿ ರಾಜಕಾರಣಿಗಳಿಂದ ದೇಶಕ್ಕೆ ನೈತಿಕ ರಾಜಕಾರಣದ ಮಾದರಿ ಮಾರ್ಗವನ್ನು ಹಾಕಿಕೊಟ್ಟಿತ್ತು. ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣವು ರಾಜ್ಯದ ರಾಜಕೀಯ ವ್ಯವಸ್ಥೆಯೇ ತಲೆ ತಗ್ಗಿಸುವಂತೆ ಮಾಡಿದೆ. ಆದರೆ ಪ್ರಮುಖ ಉತ್ತರದಾಯಿ ಕುಮಾರಸ್ವಾಮಿ ಅವರು ಮಾತ್ರ ನಿರ್ಲಜ್ಜರಾಗಿ ತಲೆ ಎತ್ತಿ ತಿರುಗುತ್ತಿದ್ದಾರೆ. ಪ್ರಜ್ವಲ್ ಪರ ಮತ ಕೇಳುವಾಗ ನನ್ನ ಮಗ ಎಂದವರು ಆನಂತರ ಸಂಬಂಧವಿಲ್ಲ ಎಂದರು. ತದನಂತರ ಪ್ರಜ್ವಲ್ ಆರೋಪಿಯಷ್ಟೇ ಅಪರಾಧಿಯಲ್ಲ ಎನ್ನುವ ಬಂಡತನ ಕೇಳಿದ್ರು. ಪ್ರಜ್ವಲ್ನ ಹೀನ ಕೃತ್ಯಗಳಿಗೆ ಸಹಜ ಮತ್ತು ಸಮ್ಮತಿಯ ಬಟ್ಟೆ ತೊಡಿಸಿದ್ರು. ಕುಮಾರಸ್ವಾಮಿ ಅವರ ಬಾಯಲ್ಲಿ ಕೇವಲ 2 ನಾಲಿಗೆ ಇವೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ 20 ನಾಲಿಗೆ ಇವೆ ಅನ್ನೋದು ಈ ಪ್ರಕರಣದಿಂದ ಬೆಳಕಿಗೆ ಬಂದಿದೆ. ಯಾವ ಸಂದರ್ಭಕ್ಕೆ ಯಾವ ನಾಲಿಗೆಯನ್ನ ಬಳಸಬೇಕು ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಕಾಂಗ್ರೆಸ್ ಟ್ವೀಟ್ ನಂಬರ್ 2. ಪ್ರಜ್ವಲ್ ರೇವಣ್ಣ ಪಾಪಕೃತ್ಯವು ಅತ್ಯಾಚಾರ ಪ್ರಕರಣವಾಗಿದೆ. ಆದರೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಅದನ್ನು ವ್ಯವಸ್ಥಿತವಾಗಿ ಪೆನ್ಡ್ರೈವ್ ಪ್ರಕರಣ ಎಂದು ಬಿಂಬಿಸಲು ಸಾಕಷ್ಟು ಶ್ರಮ ಹಾಕುತ್ತಿವೆ. ಮಹಿಳೆಯರ ಅಸಹಾಯಕತೆಯನ್ನ ಲೈಂಗಿಕ ದೃಶ್ಯ ತೀರಿಸಿಕೊಳ್ಳಲು ಬಳಸಿದ್ದು ನಾಗರಿಕ ಸಮಾಜ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಇಷ್ಟೇ ಅಲ್ಲದೆ ಅದನ್ನು ಚಿತ್ರೀಕರಿಸಿಕೊಂಡು ಬ್ಲಾಕ್ ಮೇಲ್ ಮಾಡಿ ಹೊರ ಜಗತ್ತಿಗೆ ತಿಳಿಸದಂತೆ ಬೆದರಿಸುವುದು ಮತ್ತೊಂದು ಮಹಾ ಅಪರಾಧ. ದೇಶವಷ್ಟೇ ಅಲ್ಲ, ವಿದೇಶಿ ಮಾಧ್ಯಮಗಳಲ್ಲೂ ಈ ಅತ್ಯಾಚಾರ ಪ್ರಕರಣ ಸುದ್ದಿಯಾಗಿ ಅಸಹಜ ಹಾಗೂ ಅನಾಗರಿಕ ಕೃತ್ಯವೆಂದು ಪರಿಗಣಿಸಲಾಗಿದೆ. ಇಂತಹ ಅತ್ಯಂತ ಹೀನ ಕೃತ್ಯ ತಮ್ಮ ಪಕ್ಷದಿಂದ ತಮ್ಮ ಕುಟುಂಬದಿಂದ ನಡೆದಿದ್ರು ಕುಮಾರಸ್ವಾಮಿ ಅವರಿಗೆ ಕಿಂಚಿತ್ತು ಪಾಪ ಪ್ರಜ್ಞೆ ಕಾಡಲಿಲ್ಲ, ಕಿಂಚಿತ್ ನಾಚಿಕೆ ಎನಿಸಲಿಲ್ಲ, ಆತ್ಮಸಾಕ್ಷಿ ಕದರಲಿಲ್ಲ. ಪಾಪ ಪ್ರಜ್ಞೆ ಕಾಡುವ ಬದಲು ಧೂರ್ತ ಪ್ರಜ್ಞೆ ಜಾಗೃತವಾಗಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾದ ಕುಮಾರಸ್ವಾಮಿ ಅವರ ನಡವಳಿಕೆ ಪ್ರಜ್ವಲ್ನ ಕೃತ್ಯಕ್ಕಿಂತ ಭಿನ್ನವೇನಲ್ಲ. ಕಾಂಗ್ರೆಸ್ ಟ್ವೀಟ್ ನಂಬರ್ 3. ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರನ್ನ ಲೈಂಗಿಕ ಶೋಷಣೆಗೆ ಬಳಸಿಕೊಳ್ಳಲು ಸಹಾಯಕವಾಗಿದ್ದು ಆತನ ಹುದ್ದೆ, ಆತನ ಕುಟುಂಬದ ಹಿನ್ನೆಲೆ, ಆತನ ಕುಟುಂಬದ ಪ್ರಭಾವ, ಆತನಿಗೆ ಈ ಧೈರ್ಯ ಬರುವುದರಲ್ಲಿ ಕುಮಾರಸ್ವಾಮಿ ಅವರ ಪಾಲು ಇದೆ. ಕುಮಾರಸ್ವಾಮಿ ಅವರಿಗೆ ಅವರ ಕುಟುಂಬ ಸದಸ್ಯನೊಬ್ಬ ಈ ಕೃತ್ಯದ ಹೊಣೆಯ ಪಾಲನ್ನ ಹೊರಬೇಕಾಗಿದೆ. ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ತಮ್ಮ ಕುಟುಂಬದವರ ಕೃತ್ಯಕ್ಕೆ ಕ್ಷಮೆ ಕೇಳುವ ಸೌಜನ್ಯ ತೋರಲಿಲ್ಲ ಎಂದರೆ ಇದು ನೈತಿಕ ಹಾಗೂ ಹೊಣೆಗಾರಿಕೆಯ ರಾಜಕಾರಣಕ್ಕೆ ಮಾಡಿದ ಮಹಾ ಅಪಚಾರ. ತಮಗೂ ತಮ್ಮ ಅಣ್ಣನ ಮಗ ಪ್ರಜ್ವಲ್ ಕೃತ್ಯಕ್ಕೂ ಸಂಬಂಧವಿಲ್ಲ ಎಂಬಂತೆ ಮಾತನಾಡುವ ಕುಮಾರಸ್ವಾಮಿ ಅವರು ಅದೇ ಪ್ರಕರಣದಲ್ಲಿ ಒಕ್ಕಲಿಗ ಸಮುದಾಯದ ಸಂಬಂಧ ಜೋಡಿಸಲು ಹೊರಡುತ್ತಾರೆ. ತಮ್ಮ ಅಣ್ಣನ ಮಗನ ಕೃತ್ಯಕ್ಕೆ ಸಂಬಂಧವಿಲ್ಲ ಎನ್ನುವುದಾದರೆ ತಮ್ಮವರ ಮೇಲಿನ ಆರೋಪ ಒಂದಿಡೀ ಸಮುದಾಯಕ್ಕೆ ಹೇಗೆ ಸಂಬಂಧಿಸುತ್ತದೆ? ಇದ್ಯಾವ ಥಿಯರಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಈ 3 ಟ್ವೀಟ್ ದಾಳಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.